ಧನುಸ್ಸು ರಾಶಿ ಆಕಸ್ಮಿಕವಾಗಿ ಧನನಷ್ಟ, ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಗ್ರಹಗತಿಯ ಗ್ರಹಚಾರರ ಫಲ. ಇಲ್ಲೂ ಕೂಡ ಗಮನ ಅಥವಾ ಸೂಕ್ಷ್ಮವನ್ನು ನೀವು ಕಾಣಲಿಲ್ಲ, ನೋಡಲಿಲ್ಲ ಅಂತಾದರೆ ಇನ್ನಷ್ಟು ಮತ್ತಷ್ಟು ತೊಂದರೆಗೆ ಕಾರಣವಾಗುತ್ತೆ. ನಂಬಿಕಸ್ಥರಿಂದ ಮೋಸವಾಗುತ್ತೆ. ಯಾರನ್ನ ನೀವು ನಂಬಿರ್ತೀರೋ ಅವರೇ ಮೋಸ ಮಾಡ್ತಾರೆ. ಇದು ಮಿತ್ರದ್ರೋಹ. ಅದು ನಿಮಗೆ ಅನುಭವಕ್ಕೆ ಬರುತ್ತೆ. ಆದರೆ ಆ ರೀತಿ ಮೋಸ ಮಾಡಿದವರಿಗೆ ಅನ್ನಿಸ್ಬೇಕಲ್ಲ, ಅವರನ್ನು ಶಾಸ್ತ್ರದಲ್ಲಿ ಪಾತಕರು ಅಂತ ಕರೀತಾರೆ. ಮಿತ್ರದ್ರೋಹೇ ಚ ಪಾತಕಃ ಎಂಬತಕ್ಕಂತಹ ಮಾತು. ಉಸಿರಾಟದ ಸಮಸ್ಯೆ ನಿಮಗೆ ಕಾಡಬಹುದು, ಅದನ್ನು ಗಮನಿಸ್ಕೊಳ್ಳಿ. ಮನಸ್ಸಿನಲ್ಲಿ ಆತಂಕ, ಉಸಿರಾಟದ ಸಮಸ್ಯೆ ಕಾಡ್ತಾ ಇದೆ, ನನ್ನ ಜೀವಕ್ಕೆ ಏನಾಗ್ಬಿಡ್ತು ಅನ್ನುವಂತಹ ಭೀತಿ. ಖಂಡಿತ ಅಷ್ಟು ಆತಂಕ ಪಡಬೇಕಾದಂತಹ ಪ್ರಮೇಯ ಇಲ್ಲ. ಆ ಭಗವಂತನ ಅನುಗ್ರಹ ಪರಿಪೂರ್ಣವಾಗಿರುತ್ತೆ. ಒಟ್ಟಾರೆ ನಕಾರಾತ್ಮಕವಾದಂತಹ ದಿವಸ. ಇದನ್ನು ಆ ರೀತಿ ನಕಾರಾತ್ಮಕವಾದಂತಹ ದಿವಸ ಅಂತ ಹೇಳಿ ಭಯ ಬೀಳುವುದರ ಬದಲು, ಆತಂಕ ಪಡುವುದರ ಬದಲು, ಇದು ನನಗೊಂದು ಪರೀಕ್ಷಾ ಕಾಲ ಅಂತ ಯಾಕೆ ನೀವು ಯೋಚನೆ ಮಾಡಬಾರ್ದು? ಇವತ್ತೇನೋ ನನ್ನ ಪರೀಕ್ಷೆ ನಡೀತಾ ಇದೆಯಪ್ಪ, ಸ್ವಲ್ಪ ಕಷ್ಟ ಆಗುತ್ತೆ, ಇದನ್ನು ದಾಟಿ ನಾನು ಬರ್ತೀನಿ ಅಂತಕ್ಕಂತಹ ಆತ್ಮಸ್ಥೈರ್ಯವನ್ನು ನಿಮಗೆ ನೀವೇ ತುಂಬಿಕೊಂಡ್ರೆ ಜೀವನ ಹಸನ ಆಗಬಹುದು. ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನೀವು ನೋಡಲಿಕ್ಕೆ ಅವಕಾಶ ಸಿಕ್ಕಬಹುದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಹಣ ಹೂಡಿಕೆಯಲ್ಲಿ ಧನಲಾಭ. ಯಾವ ಹಣವನ್ನು ಹೂಡಿಕೆ ಮಾಡ್ತೀರೋ ಅದರಲ್ಲಿ ಆಯಾ ಕ್ಷಣದಲ್ಲೇ ನಿಮಗೊಂದಷ್ಟು ಲಾಭವನ್ನು ತೋರಿಸ್ತಕ್ಕಂಥದ್ದು ಆಗುತ್ತೆ. ಬೇರೆಯವರಿಗೆ ಹಣದ ಸಹಾಯವನ್ನು ಮಾಡ್ತೀರಿ. ಯೋಗ್ಯರಿಗೆ ಮಾಡಿ, ಸತ್ಪಾತ್ರರಿಗೆ ಮಾಡಿ, ಅಗತ್ಯ ಇರುವಂಥವರಿಗೆ ಮಾಡಿ, ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ. ಗೌರವ ಸನ್ಮಾನಗಳಿಗೆ ಅವಕಾಶ ಇದೆ. ಬೇರೆಯವರ ಭಾವನೆಗೆ ಸ್ವಲ್ಪ ಮಟ್ಟಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಭಾವನೆಗಳಿರುತ್ತೆ. ನಾನು ಅಂದುಕೊಂಡ ಹಾಗೆ, ನಾನು ನಿರೀಕ್ಷೆ ಮಾಡಿದ ಹಾಗೆ ಎಲ್ಲರೂ ನಡ್ಕೊಳ್ಬೇಕು ಅಂತ ಏನು ನಿಯಮ ಇಲ್ಲ. ಅಪೇಕ್ಷೆ ಪಡ್ತಕ್ಕಂತಹದ್ದು ಸಹಜ. ಆದರೆ ಆಗಲಿಲ್ಲ ಅಂತ ಆದಾಗ ಬೇಸರವನ್ನು, ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾವ ವ್ಯಕ್ತಿಯನ್ನೂ ಕೂಡ ದುರ್ಬಳಕೆ ಮಾಡಿಕೊಳ್ಬೇಡಿ. ಇವತ್ತಲ್ಲ ನಾಳೆ ಸತ್ಯಾಂಶ ಹೊರ ಬಂದಾಗ ನಿಮ್ಮ ಯೋಗ್ಯತೆ ಏನು ಅನ್ನೋದು ಸಮಾಜಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಸಿಗಹಾಕೊಳ್ಳುವಂಥದ್ದು ಬೇಡ. ಹಿರಿಯರ ಬೇಸರಕ್ಕೆ ಕಾರಣವಾಗ್ತೀರಿ. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ವ್ಯಾವಹಾರಿಕವಾದಂತಹ ವಿಚಾರ ಇದು ಯಾವುದೂ ಕೂಡ ದೊಡ್ಡವರಿಗೆ ಹಿಡಿಸ್ತಾ ಇಲ್ಲ. ಅವರು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅವರು ನಿಮ್ಮ ಬಗ್ಗೆ ಸಮಾಧಾನಕರವಾದಂತಹ ವಿಚಾರವನ್ನು ಹೇಳೋದಿಲ್ಲ. ನಿಮ್ಮ ಬಗ್ಗೆ ಅವರಿಗೆ ಏನೋ ಒಂದು ರೀತಿಯ ಬೇಸರವೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಉದ್ಯೋಗದಲ್ಲಿ ಶತ್ರುಕಾಟ. ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ಕೊಡ್ತಾರೆ, ನಿಮಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಂದು ಹೆಜ್ಜೆಗೂ ಕೂಡ ಅಡಚಣೆ ಅಂತಕ್ಕಂಥದ್ದು, ಹಿನ್ನಡೆ ಎನ್ನುವಂಥದ್ದು ಆಗುತ್ತೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ಜವಾಬ್ದಾರಿಯಿಂದ ಸವಾಲನ್ನು ಎದುರಿಸಿ ಹೊರಬರಬೇಕಾದಂಥದ್ದು ಮುಖ್ಯವಾಗುತ್ತೆ. ಶೀತ ಸಂಬಂಧವಾದಂತಹ ಸಮಸ್ಯೆ ಉಂಟಾಗ್ಬೋದು. ಶೀತ, ಕೆಮ್ಮು, ನೆಗಡಿ ಇತ್ಯಾದಿಗಳು ನಿಮಗೆ ಶಾರೀರಿಕವಾಗಿ ಬಾಧೆಯನ್ನು ಕೊಡಬಹುದು ಅನ್ನುವಂಥದ್ದು. ಸಾಲಗಾರರಿಂದ ಕಿರಿಕಿರಿಯಾಗುತ್ತೆ. ದುಡ್ಡು ಕೊಟ್ಟಿರ್ತಕ್ಕಂಥವ್ರು, ನೀವು ಹಣವನ್ನು ಕೊಡಿಸಿರ್ತಕ್ಕಂಥವ್ರು, ನೀವು ಹಣವನ್ನು ಬೇರೆಯವರಿಗೆ ಕೊಟ್ಟಿರುವಂಥದ್ದು, ಇದೆಲ್ಲವೂ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಹಣದ ವಿಚಾರಕ್ಕೆ ಜಗಳವಾಗುತ್ತೆ. ದುಡ್ಡು ಕಾಸಿನ ವಿಷಯ ಬಂತು, ನನಗೆ ಯಾವುದೋ ಬಾಕಿ ಬರಬೇಕು, ನಾನು ಕೇಳ್ತೀನಿ ಅಂತ ಹೋದರೆ ಜಗಳವಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಹಣೆಯ ಬರಕ್ಕೆ ಹೊಣೆಯಾರು ಅನ್ನುವಂಥದ್ದು ನೀವು ವೇದಾಂತದ ರೀತಿಯಲ್ಲಿ ಮಾತಾಡೋದಕ್ಕೆ ಸಾಧ್ಯತೆಗಳಿದೆ. ತಪ್ಪನ್ನು ಮಾಡ್ಕೊಂಡಿರ್ತೀರಿ, ತಪ್ಪಿನ ಅರಿವು ಆಗ ಆಗಿರೋದಿಲ್ಲ, ಈಗ ಅನುಭವಕ್ಕೆ ಬರುತ್ತೆ. ಆಗ ಹಣೆ ಬರಕ್ಕೆ ಹೊಣೆಯಾರು ಅನ್ನುವಂತಹ ಮಾತು ಮತ್ತೆ ಮತ್ತೆ ನಿಮ್ಮ ಬಾಯಿಂದ ಬರುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುವಂಥದ್ದಿದೆ. ಇದೆಲ್ಲ ಗ್ರಹಗತಿಗಳ ಬದಲಾವಣೆ, ನಕ್ಷತ್ರ ತಿಥಿಗಳ ಬದಲಾವಣೆ, ಹೀಗೆ ಆ ರಾಹುಕಾಲವನ್ನು ದಾಟಿ ಆಗತಕ್ಕಂತಹ ವ್ಯವಹಾರಗಳು ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳಿಂದ ಸಂತೋಷವಾಗ್ತಕ್ಕಂತಹ ಸಮಯ. ಮಕ್ಕಳ ನಡೆ ನುಡಿ, ಅವರ ಜೀವನದ ಸಾಧನೆ, ಅವರ ಗಳಿಕೆ ಉಳಿಕೆ, ಅವರಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿ,
ಅವರಿಗಿರ್ತಕ್ಕಂತಹ ಈ ಸಮಾಜದ ಒಡನಾಟ ಎಲ್ಲವನ್ನ ಗಮನಿಸಿದಾಗ ನಿಮಗೆ ಸಂತೋಷವಾಗುವಂಥದ್ದು. ಆಕಸ್ಮಿಕವಾಗಿ ದುರಂತದ ಸಾಧ್ಯತೆ ಇದೆ. ದುರಂತಗಳೆಲ್ಲ ಆಗುವಂಥದ್ದು ಆಕಸ್ಮಿಕವೇ. ದುರಂತ ಆಗುತ್ತೆ ಅಂತ ಗೊತ್ತಿದ್ದರೆ ನಾವು ಎಷ್ಟೋ ಎಚ್ಚರಿಕೆಯಿಂದ ಇರಬಹುದು. ನಡೆದು ಹೋಗ್ತಕ್ಕಂಥದ್ದು ಆ ಕ್ಷಣದಲ್ಲಿ ಅದರ ದುಷ್ಪರಿಣಾಮ ಗೊತ್ತಾಗುವಂಥದ್ದು. ದೂರದ ಪ್ರಯಾಣದ ಸಾಧ್ಯತೆ, ದೂರಿಗೆ ಹೋಗಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ನಿಮಗೆ ಕಾಣುವಂಥದ್ದಿದೆ. ನ್ಯಾಯಾಲಯದ ಕೆಲಸಕ್ಕೆ ಆದ್ಯತೆಯನ್ನು ನೀಡ್ತೀರಿ. ನ್ಯಾಯಾಲಯದಿಂದ ನಮಗೆ ಹೇಗೆ ನ್ಯಾಯದ ಮಾರ್ಗ ಗೊತ್ತಾಗಬೇಕೋ ಅನ್ನುವಂಥದ್ದನ್ನು ತಿಳಿಯೋದಕ್ಕೆ ಮುಂದಾಗ್ತೀರಿ. ಹಣದ ವಿಚಾರದಲ್ಲಿ ಗೊಂದಲಗಳಿರುತ್ತೆ. ಕೋಪ ನಿಯಂತ್ರಣದಲ್ಲಿದ್ದರೆ ಬಹಳ ಒಳ್ಳೆಯದು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಎಲ್ಲವೂ ಕೂಡ ತೊಂದರೆಯಾಗ್ತಕ್ಕಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆಗತಕ್ಕಂತಹ ದುರಂತಗಳು ತಪ್ಪಿ ನಿಮಗೆ ಒಳ್ಳೆಯದಾಗಲಿ.